ನಮಸ್ತೆ. ನೀನು ಸತ್ತರೆ ಅಳುವವರ್ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ಹೆಸರು ದಿ ಆರ್ಟಿಸ್ಟ್ ವೇ. ದಿ ಆರ್ಟಿಸ್ಟ್ ವೇ ಓದಿ ಅನ್ನೋದೇ ಚಾಪ್ಟರ್ ಹೆಸರು. ಅಂದ್ರೆ ದಿ ಆರ್ಟಿಸ್ಟ್ ವೇ ಅಂತ ಒಂದು ಬುಕ್ ಇದೆ. ಆ ಬುಕ್ಕಲ್ಲಿ ಈ ಲೇಖಕರು ಕಲಿತಂತ ವಿಚಾರವನ್ನ ಇವರಿಲ್ಲಿ ವ್ಯಕ್ತಪಡಿಸಿದ್ದಾರೆ. ಇವ್ರೇನ್ ಈ ಒಂದು ಬುಕ್ಕಲ್ಲಿ ಕಲ್ತ್ಕೊಂಡ್ರು, ಅದನ್ನ ಹೇಗೆ ಅವ್ರ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ನೋಡಿ, ಲೇಖಕರು ಕೂಡ ಬರಿತಾ ಇದ್ರೆ ನಾವು ಇನ್ನೊಂದು ಬುಕ್ ಓದಬಾರ್ದು ಅಂತ ಅಲ್ಲ, ಇನ್ನೊಂದು ಬುಕ್ಕನ್ನ ಓದು ಅದನ್ನ ಅಪ್ಲೈ ಮಾಡ್ಕೊಂಡು ಅದನ್ನ ಅವ್ರ ಬುಕ್ಕಲ್ಲಿ ಬರೆದಿದ್ದಾರೆ. ಅಲ್ಲಿ ಎಷ್ಟು ಚೆನ್ನಾಗಿದೆ ಮ್ಯಾಟ್ರ್ ಅಂದ್ರೆ, ನಾವೆಲ್ಲರೂ ಕೂಡ ಭಾವನಾತ್ಮಕ ಜೀವಿಗಳು, ಕ್ರಿಯೇಟಿವಿಟಿ ಜೀವಿಗಳು. ನಮ್ಮೆಲ್ಲರಲ್ಲೂ ಒಂದು ಕ್ರಿಯೇಟಿವಿಟಿ ಇದೆ. ಓಕೆ, ಕ್ರಿಯೇಷನ್ ಮಾಡುವಂಥದ್ದಿದೆ. ಯಾಕೆ ನನಗೆ ಈ ಬುಕ್ಕು, ನಾನು ತುಂಬ ಸಲ ಈ ಬುಕ್ಕನ್ನ ನೋಡ್ತಾ ಇದ್ದೆ. ನಾನು ಬೇಸಿಕಲಿ ಲಾಯರ್ ಅಲ್ವಾ, ಅಂದರೆ ಈ ಲೇಖಕರು ಹೇಳ್ತಾ ಇರೋದು, ಇವರು ಲಾಯರ್ ಆಗಿದ್ದಾರೆ. ಈ ಒಂದು ಬುಕ್ನ ಹೆಸರು ದಿ ಆರ್ಟಿಸ್ಟ್ ವೇ ಅಂತ. ಅಂದರೆ ಕಲೆಗೆ ಸಂಬಂಧಪಟ್ಟಿರೋ ಅಂಥದ್ದು. ಆರ್ಟಿಸ್ಟ್ ಅಂದರೆ ಏನು? ಕಲೆಗಾರರು. ಓಕೆ, ಕಲೆಗೆ ಸಂಬಂಧಪಟ್ಟಿರೋರು ಓದೋ ಅಂಥ ಬುಕ್ ಇದು. ನನಗೆ ಯಾಕೆ ಈ ಬುಕ್ಕು, ನನಗಿದು ಪ್ರಯೋಜನ ಇಲ್ಲ ಅಂತ ಭಾವಿಸ್ಬಿಟ್ಟು ಇದನ್ನು ತೊಗೊಂಡಿರ್ಲಿಲ್ವಂತೆ. ಒಂದಿನ ಯಾಕೋ ಇದನ್ನು ಓದ್ಬೇಕನ್ನಿಸಿದೆಲ್ಲ, ನೋಡೋಣ ಇದ್ರಲ್ಲೂ ಏನಿದೆ ಅಂತ ಕ್ಯೂರಿಯಾಸಿಟಿ ಬಂದು ಇವರು ತಗೊಂಡ್ರಂತೆ. ಆಗ ಇವ್ರ ಲೈಫಲ್ಲಿ ಇನ್ನೊಂದು ಅಧ್ಯಾಯ ಶುರುವಾಯ್ತಂತೆ. ಅದೇನಂದ್ರೆ, ಅವ್ರು ಹೇಳ್ತಾ ಇರೋದು, ನೀವು ಲಾಯರೇ ಆಗಿರಿ, ಹೌಸ್ ವೈಫೇ ಆಗಿರಿ, ಟೀಚರೇ ಆಗಿರಿ, ಬಿಸ್ನೆಸ್ ಎಕ್ಸಿಕ್ಯೂಟಿವ್ ಆಗಿರಿ, ಕವಿಗಳೇ ಆಗಿರಿ, ಸಂಗೀತಗಾರರೇ ಆಗಿರಿ, ಜೀವನದ ಪೂರ್ಣ ಸಾಮರ್ಥ್ಯವನ್ನು ನೀವು ಸಂಪಾದನೆ ಮಾಡಬೇಕು ಅಂದರೆ ಪ್ರತಿದಿನ ನೀವು ಕ್ರಿಯೇಟಿವಿಟಿಯಿಂದ ಇರೋದನ್ನ ಕಲ್ತ್ಕೊಳ್ಳಿ. ಈ ಕ್ರಿಯೇಟಿವಿಟಿಯಿಂದ ಇರೋದನ್ನ ಕಲ್ತ್ಕೊಳ್ಳೋದೇ ಈ ಒಂದು ದಿ ಆರ್ಟಿಸ್ಟ್ ವೇ ಅಲ್ಲಿ ಹೇಳಿರೋದು. ಪ್ರತಿದಿನ ನಮ್ಮ ಜೀವನನ ನಾವು ಸೃಜನಶೀಲವಾಗಿ ಕಳಿಬೋದಲ್ವಾ, ಕ್ರಿಯೇಟಿವಿಟಿವಾಗಿ ಕಲಿಯೋದಕ್ಕೆ ನೀವು ಟೈಮ್ನ ಕೊಡಿ ಅಂತ ಇವರಿಲ್ಲಿ ಹೇಳಿರುವಂಥದ್ದು. ಹಾಗೆ ಇವ್ರು ಅವಾಗ ಥಿಂಕ್ ಮಾಡಿದ್ರಂತೆ. ಇವ್ರೇನು ಮಾಡ್ತಿದ್ರಂತೆ, ಒಂದು ಬೆಳಗ್ಗೆ ಎದ್ದೊಳೋದು, ಆರೋಗ್ಯ ಮೇಂಟೈನ್ ಮಾಡೋದು, ಎಕ್ಸಸೈಸ್ ಮಾಡೋದು, ಆಫೀಸ್ಗೆ ಹೋಗೋದು, ಮಾತ್ರ ಮಾಡ್ತಾ ಇದ್ರಂತೆ. ಈ ಬುಕ್ಕು ಓದಕ್ಕೆ ಶುರು ಮಾಡಿದ್ಮೇಲೆ, ಅಯ್ಯೋ ನನ್ನ ಜೀವನನ ಇನ್ನೊಂಚೂರು ಕ್ರಿಯೇಟಿವಿಟಿಯಾಗಿ ಕಳಿಬೋದಲ್ವಾ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯ್ತಂತೆ. ಅವಾಗಿಂದ ಇವರು ಕೆಲವೊಂದು ಕಾಮಿಡಿ ಶೋಗಳಿಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ, ಭಾಷಣಗಳನ್ನ ಕೇಳೋಕೆ ಶುರು ಮಾಡಿದ್ರಂತೆ, ಬೇರೆ ಬೇರೆ ಪುಸ್ತಕಗಳನ್ನ ತಗೊಂಡು ಓದಕ್ಕೆ ಶುರು ಮಾಡಿದ್ರಂತೆ. ಒಂದೇ ಕ್ಯಾಟಗರಿ ಬುಕ್ ಅಲ್ಲ, ಬೇರೆ ಬೇರೆ ಕ್ಯಾಟಗರಿ ಬುಕ್ಸ್ಗಳನ್ನ ತಗೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಪರ್ಸ್ನಲಿ, ಪ್ರೊಫೆಷ್ನಲಿ, ಸ್ಪಿರಿಚುಲಿ ಯಾವ ರೀತಿ ನಾನು ಜೀವನನ ಸುಧಾರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಕ್ರಿಯೇಟಿವಿಟಿ, ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಅಪ್ಲಿಕೇಶನ್ಸ್ ಅಂದರೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರಂತೆ. ಅದನ್ನ ಹುಡುಕಿ ಹೋಗೋಕ್ಕೆ ಶುರು ಮಾಡಿದ್ರಂತೆ. ಇವೆಲ್ಲ ನನಗೆ ಅರ್ಥ ಮಾಡಿಸಿದ್ದು ದಿ ಆರ್ಟಿಸ್ಟ್ ವೇ ಅನ್ನೋ ಒಂದು ಬುಕ್. ಇಲ್ಲಿ ಅವರು ಆ ಬುಕ್ಕಲ್ಲಿ ಏನು ಸಲಹೆ ಕೊಟ್ಟಿದ್ರು ಅಂದರೆ, ಎಲ್ಲ ವಿಚಾರಗಳನ್ನ ತಿಳ್ಕೊಂಡಿಲ್ಲ, ನನಗೆಲ್ಲ ಗೊತ್ತಿದೆ ಅನ್ನೋ ಭ್ರಮೆಯಿಂದ ಹೊರಗೆ ಬಂದು ಪ್ರತಿಯೊಂದು ವಿಚಾರದ ಬಗ್ಗೆ ಪೂರ್ಣ ಮನಸ್ಸಿನಿಂದ ಓದುವಂತಹ, ಕಲಿಯುವಂತಹ ಆತ್ಮಶಿಸ್ತನ್ನ ನೀವು ಹೊಂದಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ನೀವು ಯಾವಾಗಲೂ ಕ್ರಿಯೇಟಿವಿಟಿಯಾಗಿರ್ತೀರಾ, ಚೈತನ್ಯದಿಂದ ಇರ್ತೀರಾ, ಆತ್ಮಶೋಧನೆಯನ್ನ ಮಾಡ್ಕೋಬಹುದು ನೀವು. ಸೊ ನಿಮ್ಮ ಪ್ರತಿಯೊಂದು ದಿನವನ್ನ ಹೆಚ್ಚು ಪರಿಪೂರ್ಣವಾಗಿ ನೀವು ಕಳಿಬಹುದು ಅಂತ ಈ ಬುಕ್ಕಲ್ಲಿ ಬರ್ದಿತ್ತಂತೆ. ಸೊ ಇಲ್ಲೇನಂತ ಅಂದರೆ, ನಾವು ಏನಾಗ್ಬಿಟ್ಟಿರುತ್ತೆ, ನಾನು ಪ್ರಾಣೇಶ್ ಅವರ ಒಂದು ಕಾಮಿಡಿ ಕೇಳಿದ್ದೆ, ಪ್ರಾಣೇಶ್ ಸರ್ ಅವರ ಕಾಮಿಡಿ. ಅವ್ರು ಹೇಳ್ತಾರೆ, ಒಂದು ಬ್ಯಾಂಕ್ ಅಲ್ಲೇನೋ ಒಂದು ಕಡೆ ಇವ್ರನ್ನ ಕಾಮಿಡಿ ಕರೆದಿದ್ರಂತೆ. ಇವರು ಇರಾಬರ ಕಾಮಿಡಿ ಎಲ್ಲ ಮಾಡ್ತಾ ಇದ್ರಂತೆ, ಸಿಕ್ಕಾಬಟ್ಟೆ ಕಾಮಿಡಿ ಮಾಡ್ತಾ ಇದ್ರಂತೆ. ಅಂದರೆ ಸಿಕ್ಕಾಬಟ್ಟೆ ನಗು ಬರುವಂಥದ್ದನ್ನು ಹೇಳಿದ್ರು ಕೂಡ ಯಾರೂ ನಗ್ತಾ ಇರಲಿಲ್ವಂತೆ. ಊಟಕ್ಕೆ ಬಿಟ್ಟಾಗ ಎಲ್ಲರೂ ಬಂದು ಪ್ರಣಯ್ ಸರ್ನ ಮಾತಾಡಿಸ್ಬೇಕಾದ್ರೆ ಪ್ರಣಯ್ ಸರ್ ಒಬ್ರನ್ನ ಕೇಳಿದ್ರಂತೆ, ನಾನು ಹೇಳ್ತಿರೋದ್ರಿಂದ ನಿಮಗೆ ನಗು ಬರ್ತಾ ಇಲ್ವಾ ಅಂತ. ಆಗ ಅವ್ರು ಹೇಳಿದ್ರಂತೆ, ಇಲ್ಲ ನಮ್ಮ ಮ್ಯಾನೇಜರ್ ನಗ್ತಾ ಇಲ್ಲ, ಅದಕ್ಕೆ ನಾವು ಯಾರೂ ನಗ್ತಾ ಇಲ್ಲ ಅಂದ್ರಂತೆ. ಅಯ್ಯೋ, ನಿಮ್ಮ ಮ್ಯಾನೇಜರ್ ನಗ್ತಿಲ್ಲ ಅಂತ ನೀವ್ಯಾಕೆ ನಗ್ತಾ ಇಲ್ಲ ಅಂತಂದರೆ, ಅವ್ರಿಗೆ ಕನ್ನಡ ಅರ್ಥ ಆಗಲ್ಲ, ಅದಕ್ಕೆ ಅವ್ರು ನಗ್ತಾ ಇಲ್ಲ ಅಂದ್ರಂತ. ಸೊ ಅವಾಗ ಇವರು ಅವ್ರು ನಗ್ತಿಲ್ಲ ಅಂತ ಇವ್ರು ಯಾರು ನಗ್ತಾ ಇಲ್ಲ ಅಂತ ಅವಾಗ ಅವ್ರಿಗೆ ಅರ್ಥ ಆಗಿದೆ. ಅಂದರೆ ನಾವು ಹೆಂಗೆ ಆಗ್ಬಿಟ್ಟಿರ್ತೀವಿ, ನಾವು ಯಾವ ಥರ ಆಗ್ಬಿಟ್ಟಿರ್ತೀವಿ ಅಂದರೆ, ನಾನು ಈ ಪ್ರೊಫೆಷನ್ ಅಂದಮೇಲೆ ನಾನು ಹೀಗೆ ಇರಬೇಕು, ನಾನು ಹಂಗೆಲ್ಲ ಇದ್ದರೆ ನನ್ನನ್ನು ಬೇರೆ ಥರ ನೋಡ್ತಾರೆ ಅಂತ. ಸೊ ಇನ್ನೂ ನಂಗೆ ಈಗ ತಕ್ಷಣ ನೆನಪಾಯಿತು ಹೇಗಿದು ಜನ ನಮ್ಮನ್ನು ತಪ್ಪು ತಿಳ್ಕೊಳ್ತಾರೆ ಅಂತ. ಈಗ ಫಾರ್ ಎಕ್ಸಾಂಪಲ್, ನನ್ನನ್ನು ಪುಸ್ತಕದ ಪರಿವರ್ತನೆಯಲ್ಲಿ ನೋಡ್ತಾ ಇರೋ ಅಂಥವ್ರಿಗೆ, ನನ್ನನ್ನು ಫಸ್ಟ್ ಟೈಮ್ ಈ ಒಂದು ಕಾನ್ಸೆಪ್ಟಲ್ಲಿ ನೋಡ್ತಾ ಇರೋರ್ಗೆ ಏನು ಅನ್ಸುತ್ತೆ, ಇವ್ರ ಲೈಫಲ್ಲಿ ಈ ಥರ ಇರ್ತಾರೆ, ಇವ್ರು ಟ್ರೆಡಿಷ್ನಲ್ಲು, ಇವ್ರು ಹೀಗೆ ಅಂತ ನೀವು ನನ್ನ ಬಗ್ಗೆ ಒಂದು ಡಿಸೈನ್ ಮಾಡ್ಕೊಂಡ್ಬಿಡ್ತೀರಾ, ಈ ವ್ಯಕ್ತಿ ಈ ಥರ ಅಂತ ಹೇಳಿ. ಕರೆಕ್ಟಾ?
ನನ್ನ ಹತ್ರದಲ್ಲಿರೋರಿಗೆ ಗೊತ್ತು ನಾನು ಹೇಗಿರ್ತೀನಿ ಅಂತ. ಏನಾಗ್ಬಿಡುತ್ತೆ, ಲೈಫನ್ನ ನಾವು ಬದುಕೋಕ್ಕೆ ಆಗಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಸ್ಪಿರಿಚುವಲ್ ಅಂತ ಬಂದಾಗ, ನಾನು ಅವಾಗ ಸ್ಪಿರಿಚುವಲ್ ಸೆಷನ್ಸ್ಗಳನ್ನ ಡೀಪಾಗಿ ಮಾಸ್ಟರ್ ಕ್ಲಾಸಸ್ ಎಲ್ಲ ಮಾಡ್ಕೋಬೇಕಾದ್ರೆ ಲಾಸ್ಟ್ 1 ಇಯರ್ 2 ಇಯರ್ಸ್ ಬಿಫೋರ್ ಎಲ್ಲ ನಾನು ಈಗ ಡ್ಯಾನ್ಸ್ ಮಾಡೋದು, ಮಕ್ಕಳ ಜೊತೆ ಆಟ ಆಡೋದು, ರೋಡಲ್ಲಿ ಆಟ ಆಡೋದು, ಆಮೇಲೆ ಏನು ರೋಡಲ್ಲಿ ಡ್ಯಾನ್ಸ್ ಮಾಡೋದು, ಈ ಥರದ್ದೆಲ್ಲನೂ ನಾನು ವೀಡಿಯೋಗಳನ್ನ ನನ್ನ ಇನ್ಸ್ಟಾಗ್ರಾಮಲ್ಲಿ ಹಾಕ್ಕೊಂಡಿದ್ದೆ. ಪರ್ಸ್ನಲ್ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಪೋಸ್ಟ್ ಇಲ್ಲ, ಅದರಲ್ಲಿ ಸುಮ್ಮನೆ ರೀಲ್ಸ್ ಥರ ಮಾಡಿ ಹಾಕಿದ್ದೆ. ಫ್ಯಾಮಿಲಿ ಎಂಜಾಯ್ಮೆಂಟ್ಸ್ ನಂದು. ಒಬ್ಬರು ನನಗೆ ಕಾಲ್ ಮಾಡಿ ಕೇಳಿದ್ರು, ಮ್ಯಾಮ್ ನೀವು ಡ್ಯಾನ್ಸ್ ಮಾಡ್ತೀರಾ ಅಂದರು. ನಾನು ಹಾಂ ಮಾಡ್ತೀನಿ ಅಂದೆ. ಅಲ್ಲ ನೀವು ರೀಲ್ಸ್ ಎಲ್ಲ ಮಾಡಿ ಹಾಕ್ತಾ ಇದ್ರಲ್ವಾ, ಸೊ ಅದನ್ನು ನೋಡಿಬಿಟ್ಟು ನಾನು ಏನಪ್ಪ ಮೇಡಮ್ ಈ ಥರ ಎಲ್ಲ ಮಾಡ್ತಾ ಇದ್ದಾರಲ್ಲ ಅಂತ ಅಂದ್ಕೊಂಡೆ ಅಂತ ನನ್ನ ಟ್ರೈನಿಂಗ್ಸ್ಗಳು, ನಮ್ಮ ಎಮೋಷ್ನಲ್ ಎಜುಕೇಷನ್ಸ್ ಅಟೆಂಡ್ ಮಾಡಿರೋರು ಕೇಳಿದ್ರು. ನನಗೆ ಹೌದು, ನಿಮ್ಗೆ ಯಾಕೆ ಈ ಥರ ಅನ್ನಿಸ್ತಾ ಇದೆ ಅಂದರೆ, ಹಾಗಲ್ಲ ನೀವು ಹಿಂಗೇ ಇರ್ತೀರಾ ಅಂತ ಅಂದ್ಕೊಂಡಿದ್ವಿ, ಬಟ್ ನೀವು ಎಲ್ಲ ಥರನೂ ಇರ್ತೀರಾ ಅಂತ. ಅಂದರೆ ನಾವೇ ಒಂದು ವೇಷ ಧರಿಸ್ಬಿಡ್ತೀವಿ. ಈಗ ನಾನು ಆಧ್ಯಾತ್ಮಕ್ಕೆ ಹೋಗ್ಬಿಟ್ಟೆ, ಒಂದು ವೈಟ್ ಬಟ್ಟೆ ಹಾಕ್ಕೊಂಡ್ಬಿಡೋದು, ಅಥವಾ ಬೇರೆ ಯಾವುದೋ ಒಂದು ಕಲರ್ ಬಟ್ಟೆ ಹಾಕ್ಕೊಂಡ್ಬಿಡೋದು, ಮಣಿಗಳು ಹಾಕ್ಕೊಂಡ್ಬಿಡೋದು, ಅದರಲ್ಲೇ ನಾನು ಮೇಂಟೈನ್ ಮಾಡ್ತೀನಿ ಅನ್ನೋದು ತಪ್ಪಲ್ಲ. ನೀವು ಅದನ್ನು ಆಯ್ಕೆ ಮಾಡಿಕೊಂಡ್ರೆ ನೀವು ಹಾಗೇ ಜೀವನ ಮಾಡಿ, ನೋ ಪ್ರಾಬ್ಲಮ್. ಬಟ್ ನೀವು ಸಾಮಾನ್ಯ ಜನರ ಥರನೂ ಇರಬಹುದು, ನೀವು ನಿಮ್ಮ ಆಧ್ಯಾತ್ಮನೂ ನೀವು ಸ್ವೀಕರಿಸ್ಬೋದು, ಕರೆಕ್ಟ್ ಅಲ್ವಾ? ನೀವು ಲೈಫ್ ಕೋಚು ಆಗ್ಬೋದು, ನೀವು ಫ್ಯಾಮಿಲಿಯಲ್ಲಿ ನಿಮ್ಮ ತಾಯಿಗೆ ಮಗಳೇ, ಗಂಡಂಗೆ ಹೆಂಡ್ತಿನೇ, ಮಕ್ಕಳಿಗೆ ತಾಯಿನೇ ಅಲ್ವಾ? ಅಲ್ಲಿ ಯಾವ ಚೇಂಜಸ್ಸು ಮಾಡೋಕ್ಕಾಗಲ್ಲ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಮನುಷ್ಯರೇ. ಸೊ ಈ ಕಾನ್ಸೆಪ್ಟಲ್ಲೇ ನಾವು ಜನಗಳನ್ನ ನೋಡಬೇಕಾಗಿರೋದು. ಇವ್ರು ಹೀಗೆ ಇರಬೇಕು, ಈ ಸೀರಿಯಲ್ ಆರ್ಟಿಸ್ಟ್ಗಳದ್ದು ಹೀಗಾಗ್ಬಿಟ್ಟಿರುತ್ತೆ. ಒಳ್ಳೆ ಟ್ರೆಡಿಷ್ನಲ್ ಆ್ಯಕ್ಟ್ ಮಾಡ್ತಾ ಇರೋರು ಮಾಡರ್ನ್ ಡ್ರೆಸ್ ಹಾಕಿದ್ರೆ ಜನ ಒಪ್ಪಲ್ಲ, ಅದ್ರಲ್ಲಿ ನೋಡು ಹೆಂಗಿರ್ತಾರೆ, ಇದ್ರಲ್ಲಿ ನೋಡು ಹೆಂಗಿರ್ತಾರೆ ಅಂತ. ನಾವು ನೋಡುವಂಥ ದೃಷ್ಟಿಕೋನಗಳನ್ನು ಬ್ರಾಡಾಗಿ ಯೋಚನೆ ಮಾಡೋದನ್ನು ಕಲಿಬೇಕು. ಆ್ಯಂಡ್ ಇಲ್ಲಿ ಅದನ್ನೇ ಹೇಳ್ತಾ ಇರೋದು, ದಿ ಆರ್ಟಿಸ್ಟ್ ವೇ ಅಂದರೆ, ನೀವು ಮನೆಯಲ್ಲಿದ್ದಾಗ ಮನೆಯವ್ರ ಥರ ಇರಿ, ಫ್ರೆಂಡ್ಸ್ ಹತ್ರ ಹೋದಾಗ ಫುಲ್ ಫ್ರೆಂಡ್ ಆಗಿದ್ಬಿಡಿ, ನೀವು ಆಚೆ ಹೋಗಿ ಎಂಜಾಯ್ ಮಾಡಬೇಕಾ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಬಿಡಿ. ನೀವು ಬೇರೆಯವ್ರಿಗೆ ಕೌನ್ಸಿಲಿಂಗ್ ಮಾಡ್ತಾ ಇದ್ದೀರಾ, ಸೊ ನೀವು ಕೌನ್ಸಿಲಿಂಗ್ ಮಾಡೋ ಒಂದು ಕ್ಯಾರೆಕ್ಟ್ರಲ್ಲಿರಿ. ಸೊ ಆ ಥರ ನೀವು ಎಲ್ಲ ಕ್ಯಾರೆಕ್ಟ್ರ್ಗಳನ್ನು ಆ ಕ್ಯಾರೆಕ್ಟ್ರ್ಗಳ ಥರಾನೇ ನಿಭಾಯಿಸಬೇಕು. ಅಂದರೆ ನಿಮ್ಮಲ್ಲಿ ಕ್ರಿಯೇಟಿವಿಟಿ ಹೆಚ್ಚಿರಬೇಕು, ಸೃಜನಶೀಲತೆ ಇರಬೇಕು. ಅದು ಇದ್ದಾಗ, ಆ್ಯಂಡ್ ಅದನ್ನು ಮಾಡ್ಕೊಳ್ಳೋದು ಹೇಗೆ, ಹೊಸ ವಿಚಾರಗಳನ್ನು ಕಲಿಬೇಕು, ನೋಡೋ ದೃಷ್ಟಿಕೋನಗಳನ್ನು ಬದಲಾಯಿಸಬೇಕು. ಇವ್ರು ಹೀಗಿದ್ದಾರೆ, ಇವ್ರು ಹಾಗಿದ್ದಾರೆ ಅನ್ನೋದನ್ನ ಬಿಟ್ಟು ಅವರಾಗಿದ್ದಾರೆ, ನನಗೆ ಅವರಿಂದ ಏನು ಸಿಗಬೇಕು ನಾನು ತಗೊಳ್ಳೋಣ ಅಂತ ಇರಬೇಕು. ನನ್ನ ಎಮೋಷ್ನಲ್ ಎಜುಕೇಷನ್ಸಲ್ಲಿ ತುಂಬ ಜನಕ್ಕೆ ಹೇಳ್ತಾ ಇರ್ತೀನಿ, ಮ್ಯಾಮ್ ಅಂದರೆ ನಿಮ್ಮ ಜೊತೆ ಮಾತಾಡೋಕ್ಕೆ ಭಯ ಅಂತ ಕೆಲವ್ರು ಹೇಳ್ತಾರೆ ಸೆಷನ್ಸಲ್ಲಿ. ಓಕೆ ನೀವು ದೂರದಿಂದ ನನ್ನ ನೋಡಿದ್ದೀರಾ, ಹ್ಞೂ ಅದಕ್ಕೆ ನಿಮಗೆ ಭಯ ಅಂತ. ಅಂದರೆ ಒಂದು ಲೇಯರ್ ಇದೆ, ಎಲ್ಲರಿಗೂ ಅವ್ರವ್ರ ಜೀವನದಲ್ಲಿ ಒಂದು ಲೇಯರ್ ಇರಬೇಕು. ಹಾಗಂತ ನಾವು ದೂರದಿಂದನೇ ನಿರ್ಧಾರ ಮಾಡೋದಲ್ಲ, ಕರೆಕ್ಟ್ ಅಲ್ವಾ? ನಿಮ್ಮ ಬಗ್ಗೆನೂ ತುಂಬ ಜನ ಹಿಂದೆ ಏನೋ ಅಂದ್ಕೊಂಡಿರ್ತಾರೆ, ಮುಂದೆ ಏನೋ ಹೇಳ್ತಾ ಇರ್ತಾರೆ. ಸೊ ಇದೆಲ್ಲ ನಡೀತಿರುತ್ತೆ. ಇದು ಜನರ ತಪ್ಪಲ್ಲ, ನಮ್ಮನ್ನ ಆ ರೀತಿ ನಾವು ತೋರಿಸ್ಕೊಂಡು ಅವ್ರಿಗೆ ಹಂಗೆ ಅನ್ಸ್ಬಿಟ್ಟಿರುತ್ತೆ. ಅದನ್ನ ನಾವು ಚೇಂಜ್ ಮಾಡಬೇಕು, ಜೊತೆಗೆ ನಮ್ಮ ದೃಷ್ಟಿಕೋನನು ಚೇಂಜ್ ಮಾಡ್ಕೋಬೇಕು. ಅದೆಲ್ಲ ಸಾಧ್ಯ ಆಗೋದು ಆರ್ಟಿಸ್ಟ್ ಥರ ಇರೋದನ್ನ ಕಲಿಬೇಕು. ಅದನ್ನೇ ಇವ್ರು ಹೇಳ್ತಾ ಇರೋದು. ದ ಆರ್ಟಿಸ್ಟ್ ವೇ ಅಂದರೆ, ಈಗ ಒಬ್ರು ಹೀರೋ ಅಥವಾ ಹೀರೋಯಿನ್ ಅಥವಾ ಯಾರೋ ಒಬ್ರು ಆರ್ಟಿಸ್ಟು ಈ ಕಡೆ ಕೊಲೆ ಮಾಡುವಂಥ ಸಿಚುಯೇಷನ್ ಅಂದಾಗ ಅದನ್ನು ಮಾಡ್ತಾರೆ, ಒಳ್ಳೆಯವರಾಗೂ ಮಾಡ್ತಾರೆ, ವಿಲನ್ ಆಗೂ ಮಾಡ್ತಾರೆ, ಪೋಷಕ ನಟನೂ ಮಾಡ್ತಾರೆ, ತಮ್ಮ ಆಗು ಮಾಡ್ತಾರೆ, ಪೊಲೀಸ್ ಕ್ಯಾರೆಕ್ಟ್ರು ಮಾಡ್ತಾರೆ, ಲಾಯರ್ ಕ್ಯಾರೆಕ್ಟ್ರು ಮಾಡ್ತಾರೆ, IAS ಕ್ಯಾರೆಕ್ಟ್ರು ಮಾಡ್ತಾರೆ, ಬಡವ್ರ ಕ್ಯಾರೆಕ್ಟ್ರು ಮಾಡ್ತಾರೆ, ಶ್ರೀಮಂತರ ಕ್ಯಾರೆಕ್ಟ್ರು ಮಾಡ್ತಾರೆ. ಈ ಥರ ನಮ್ಮ ಜೀವನದಲ್ಲೂ ಕೂಡ ನಾವು ಆರ್ಟಿಸ್ಟ್ ಥರ ಬದುಕಬೇಕು. ಆರ್ಟಿಸ್ಟ್ ಥರ ಬದುಕಿದ್ರೆ ಮಾತ್ರನೇ ನಾವು ಯಾವಾಗಲೂ ಕ್ರಿಯೇಟಿವಿಟಿ ಆಗಿರೋಕ್ಕೆ ಸಾಧ್ಯ, ಎಲ್ಲರ ಜೊತೆಗೆ ಬೆರೆಯೋಕ್ಕೆ ಸಾಧ್ಯ. ಆರ್ಟಿಸ್ಟ್ ಥರ ಅಂದರೆ ಕಲೆಗಾರರು ಇರ್ತೀವಲ್ಲ, ಕಲೆ ಆ ಥರ ಇರಬೇಕು, ಲೈಕ್ ಆ ಥರ ನಾವೆಲ್ಲದನ್ನು ನಿಭಾಯಿಸಬೇಕು ನಮ್ಮ ಜೀವನದಲ್ಲಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇರೋದು. ಸೊ ನೀವು ಅಷ್ಟೇ ಇವತ್ತಿಂದ ನಿಮ್ಮ ಲೈಫ್ನ ಕ್ರಿಯೇಟಿವಿಟಿ ಆಗಿ ನಿಭಾಯಿಸಿ, ಹೊಸ ವಿಚಾರಗಳನ್ನು ಕಲ್ತ್ಕೊಳ್ಳಿ, ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಲೈಫಲ್ಲಿ ಸುಮಾರು ವಿಚಾರ ಗೊತ್ತಿಲ್ಲದಿರೋದಿರುತ್ತೆ, ಅದನ್ನೆಲ್ಲ ನಾವು ಇಂಪ್ಲಿಮೆಂಟ್ ಮಾಡ್ತಾ ಲೈಫ್ನ ತುಂಬಾ ಖುಷಿಯಿಂದ ಕ್ರಿಯೇಟಿವಿಟಿ ಆಗಿ ಜರ್ನಿ ಮಾಡೋಣ. ಥ್ಯಾಂಕ್ ಯು.